ಗೃಹಲಕ್ಷ್ಮಿ 30 ಮತ್ತು 31ನೇ ಕಂತಿನ ಹಣದ ಕುರಿತು ಹೊಸ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ಸರ್ಕಾರದ ಕಡೆಯಿಂದ ಬಂದಿರುವಂತಹ ಎಲ್ಲ ಹೊಸ ಅಪ್ಡೇಟ್ಸ್ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ಗೃಹಲಕ್ಷ್ಮಿ ಹಣದ ಕುರಿತು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಪೆನ್ಷನ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ರು, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಯುವ ನಿಧಿ ಬಂದಿಲ್ಲ ಅಂತಿದ್ರು. ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ. ನೀವು ಮಾಡಬೇಕಾಗಿರುವಂತಹ ಒಂದೇ ಒಂದು ಸಹಾಯ ಏನಂದರೆ, ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ 29ನೇ ಕಂತಿನ ಹಣವರೆಗೂ ಕೂಡ ಬಂದು ಮಹಿಳೆಯರಿಗೆ ಜಮಾ ಆಗಿರುವಂಥದ್ದು. 29ನೇ ಕಂತಿನ ಹಣವರೆಗೂ ಕೂಡ ಬಂದು ಹಣ ಜಮಾ ಆಗಿದೆ. ಆದರೆ ಇನ್ನು 30, 31ನೇ ಕಂತಿನ ಹಣ ಮಾತ್ರ ಇಲ್ಲಿ ಬಾಕಿ ಇರುವಂಥದ್ದು. ಈಗ ಗೃಹಲಕ್ಷ್ಮಿಯರು ಕೇಳ್ಬೋದು, ಗೃಹಲಕ್ಷ್ಮಿ ಯೋಜನೆಯ 30 ಮತ್ತು 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಶ್ರೀಮಂತ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗಿದೆ. ಆ ಮಕ್ಕಳು ತಂದೆ ತಾಯಿನ ನೋಡ್ಕೊಂತ ಇರ್ಲಿಲ್ಲ. ಇವಾಗ ಸಿದ್ದರಾಮಯ್ಯನು ಮತ್ತೆ ಡಿ ಕೆ ಶಿವಕುಮಾರ್ ಮಕ್ಕಳು ಅನ್ನೋ ತರ ತಂದೆ ತಾಯಿ ಯೋಚನೆ ಮಾಡ್ತಾ ಇದಾರೆ. ಯಾಕೆ ಅಂದ್ರೆ ಅದೇ 2,000 ರೂಪಾಯಿ 5 kg ಅಕ್ಕಿ. ನಾನೊಂದು ದೇವಸ್ಥಾನ ನೋಡ್ಬೇಕು, ಒಂದು ಏನೋ ಒಂದು ನಮ್ಮ ತವ್ರ ಮನೆಗೆ ಹೋಗ್ಬೇಕು ಅಂತಂದ್ರು ಯಾರ ಕೈಲೂ ಹೋಗ್ಬೇಕು ಅಂದ್ರೆ ಅಷ್ಟೊಂದು ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರು ಅಲ್ಲಿಗೆ ಹೋಗಿ ತಲುಪೋ ರೀತಿಗೆ ತಗೊಂಡ್ಬಂದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದಕ್ಕೂ ಇದೇ ತರನೇ ನಡ್ಕೊಂಡು ಹೋಗ್ಲಿ ಅಂತ ನಾನು ತುಂಬಾ ಕೇಳ್ಕೊತೀನಿ. ಖುಷಿ ಇದೆ. ಈಗಿಂದ ಅಂತ ಅಲ್ಲ, 2 ವರ್ಷಗಳಿಂದ ಈ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದೀವಿ. ಮುಂಚೆ ಸ್ಟೂಡೆಂಟ್ ಆಗಿದ್ದಾಗ, ಈಗ ವರ್ಕಿಂಗ್ ಆಗಿ. ಸೊ ಓಡಾಡ್ತಿರುವಾಗ ಹೇಗಾಗತ್ತೆ ಅಂತ ಅಂದ್ರೆ, ಮನೆಯಿಂದ ಅಮೌಂಟ್ ಕೇಳಕ್ಕಾಗಲ್ಲ. ವರ್ಕಿಂಗ್ ಸ್ಟಾರ್ಟಿಂಗ್ ಬಂದಾಗ ಆಗ ಫ್ರೀ ಬಸ್ಸು ನಾವು ಇಲ್ಲಿಂದ ಅಲ್ಲಿಗೆ ಆ ಕಡೆಯಿಂದ ಫೀಲ್ಡ್ ವರ್ಕ್ ಅಲ್ಲಿ ಮಾಡುವಾಗ ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟ್ಗೆ ನಾನು ಆಸ್ ಅನ್ ಅಡ್ವೊಕೇಟ್ ಹೇಳಬೇಕು ಅಂತ ಅಂದ್ರೆ ತುಂಬಾ ಓಡಾಡಬೇಕಾಗತ್ತೆ, ಕ್ಲೈಂಟ್ಸ್ ನ ಮೀಟ್ ಮಾಡ್ಬೇಕಾಗತ್ತೆ. ಇಂಥ ಸಂದರ್ಭಗಳಲ್ಲಿ ನಮ್ ಫ್ರೀ ಬಸ್ ತುಂಬಾ ಹೆಲ್ಪ್ ಆಗಿದೆ. ಮತ್ತೆ ಚೆನ್ನಾಗ್ ಅನ್ಸತ್ತೆ, ಖುಷಿ ಇದೆ. ಗೃಹಲಕ್ಷ್ಮಿ 30, 31ನೇ ಕಂತಿನ ಹಣ ಸರ್ಕಾರದವರು ಯಾವಾಗ ಕೊಡ್ತಾರೆ ಅಂತ ನಿಮಗೆ ಅಪ್ಡೇಟ್ಸ್ ಬಂದಿದೆ. ಅಂದರೆ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಆದರೆ ಕೊಟ್ಟಿರುವಂಥದ್ದು. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣವರೆಗೂ ನಾವು ಕ್ಲಿಯರ್ ಮಾಡಿದ್ದೀವಿ ಮಹಿಳೆಯರಿಗೆ. ಈಗ 30, 31ನೇ ಕಂತಿನ ಹಣವನ್ನು 10 ದಿನಗಳ ಒಳಗಡೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 10 ದಿನ ಒಳಗಡೆ ಜಮಾ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲಿ ನಿಮಗೆ ಪ್ರೋಸೆಸ್ ಎಲ್ಲ ಅಷ್ಟು ಫಾಸ್ಟಾಗಿ ನಡೆಯಲ್ಲ. 10 ದಿನ ಒಳಗಡೆ ಅಂತೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಜಮಾ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಏನಾಗುತ್ತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ತಿಂಗಳು 25ನೇ ತಾರೀಕಿನ ಒಳಗಡೆ ನಿಮಗೆ ಹಣ ಆದರೆ ಜಮಾ ಆಗುತ್ತೆ. ಅಂದರೆ ಮೇ 25ನೇ ತಾರೀಕಿನ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗೇ ಆಗುತ್ತೆ. ಸ್ನೇಹಿತರೆ, ಈಗ ನೀವು ಕೇಳ್ಬೋದು, ಸಚಿವಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೊಂದು 10 ದಿನದಲ್ಲಿ 2 ಕಂತಿನ ಹಣ ಕೊಟ್ಬಿಡ್ತಾರಂತ ಹೇಳಿದ್ದಾರೆ. ನಮಗೆ ಯಾಕೆ ಒಂದೇ ಕಂತು ಬರುತ್ತಂದ್ರೆ, ಅದು ಪ್ರೋಸೆಸ್ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಒಂದೇ ಸರಿ ನಿಮ್ಗೆ 4,000 ಅಮೌಂಟ್ ಅಂತೂ ಹಾಕಲ್ಲ. ಫಸ್ಟ್ 2,000 ಅಮೌಂಟ್ ಹಾಕ್ತಾರೆ, ಮತ್ತೊಂದು 2,000 ಅಮೌಂಟ್ ಹಾಕ್ತಾರೆ. ಅದರಿಂದ ನಿಮಗೆ ಏನಾಗುತ್ತೆ ಅಂದರೆ, ಜೂನ್ ತಿಂಗಳಿನಲ್ಲಿ, ಜೂನ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಆದರೆ ಬರುತ್ತೆ. ಈಗ ಪೆನ್ಷನ್ ಅಮೌಂಟ್ ಅಂತೂ ಇನ್ನೂ ಪೆನ್ಷನ್ ಅಮೌಂಟ್ ಪೆಂಡಿಂಗ್ ಇದೆ, ಯುವ ನಿಧಿ ಅಮೌಂಟ್ ಪೆಂಡಿಂಗ್ ಇದೆ. ಇಷ್ಟೆಲ್ಲ ಅಮೌಂಟನ್ನು ಪೆಂಡಿಂಗ್ ಇಟ್ಕೊಂಡವ್ರೆ ಸರ್ಕಾರದವ್ರು. ಈ ಅಮೌಂಟ್ ಎಲ್ಲ ಇನ್ನೂ ರಿಲೀಸ್ ಮಾಡಬೇಕಾಗಿದೆ. ಪಾಪ ಯುವ ನಿಧಿ ಅಂತೂ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕೊಡ್ತಾನೆ ಇಲ್ಲ. ಈಗ ಗೃಹಲಕ್ಷ್ಮಿ ಅಂತೂ 2-3 ತಿಂಗಳು ಲೇಟ್ ಆದರೂ ಅಮೌಂಟ್ ಕೊಡ್ತಿದ್ದಾರೆ. ಯುವ ನಿಧಿ ಅಂತೂ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಅಮೌಂಟೇ ಬರ್ತಿಲ್ಲ. ಈಗ ಪೆನ್ಷನ್ ಅಂತೂ ಅದಂತೂ ಕರೆಕ್ಟಾಗಿ ಬರ್ತಿತ್ತು ಈ ಹಿಂದೆ. ಈಗ ಅದನ್ನು ಸಮಸ್ಯೆ ಮಾಡಿಟ್ಟಿದ್ದಾರೆ. ಪೆನ್ಷನ್ ಅಮೌಂಟ್ ಕೂಡ ಲೇಟ್ ಮಾಡ್ತಿರುವಂಥದ್ದು. ಸರ್ಕಾರದವರಿಗೆ ನಮ್ಮ ಚಾನಲ್ ಕಡೆಯಿಂದ ಮನವಿ ಏನಂದರೆ, ಆದಷ್ಟು ಬೇಗ ಈ ಒಂದು ಫಂಡ್ಸನ್ನು ರಿಲೀಸ್ ಮಾಡಿಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ ಮತ್ತು ಪೆನ್ಷನ್ ಏನು ಕೊಡಬೇಕು ವೃದ್ಧರಿಗೆ, ಇದನ್ನೆಲ್ಲ ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅಂತ ನಮ್ಮ ಚಾನಲ್ ಕಡೆಯಿಂದ ಸರ್ಕಾರಕ್ಕೆ ಮನವಿ ಆದರೆ ಮಾಡ್ಕೊಳ್ತಿದ್ದೀವಿ. ಈಗ ನಿಮಗೆ ಯಾವ ಯೋಜನೆಯ ಅಮೌಂಟ್ ಬಂದಿದೆ, ಯಾವ ಅಮೌಂಟ್ ಬಂದಿಲ್ಲ, ಏನೇನು ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ನೀವು ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ.